ಸ್ಟೆಪ್ ಬ್ಯಾಕ್ ಯೋಗ ಮಾಡಿ ಬನ್ನಿ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಸಕ್ಕತ್ತಾಗಿದ್ದೀರಾ? ಮಸ್ತ್ ಆಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಹೇಳ್ತಾ ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ. ಅದೇನಪ್ಪ ಚಾಲೆಂಜು ಅಂತ ಹೇಳಿದ್ರೆ, ಇಡೀ ವಿಡಿಯೋಲಿ ಇದೇ ತರ ಸ್ಟೆಪ್ ಹಾಕೊಂಡೆ ರಿವ್ಯೂ ಮಾಡ್ಬೇಕು. ಏನದೇನಪ್ಪ ಅಂದ್ರೆ ನಾನು ಕಾಂಪೀಟ್ ಮಾಡ್ತಾ ಇದ್ದೀವಿ. ಇದು ಕಾಂಪಿಟೇಷನ್ ಚಾಲೆಂಜ್ ಅಂತಾನು ಹೇಳ್ಬೋದು. ಅಂದ್ರೆ ಇದು ಕಾಂಪೀಟ್ ಮಾಡ್ತಾ ಇರೋದು ನಮ್ಮ ಅದ್ಭುತವಾದ ನಮ್ಮ ದೇಶದ ನೃತ್ಯರ ಜೊತೆ. ಇದರಲ್ಲಿ ನೀವೇ ಪ್ರೇಕ್ಷಕರು, ನೀವೇ ಆಡಿಯನ್ಸು, ನೀವೇ ಜಡ್ಜು, ಎಲ್ಲ ನೀವೇನೆ. ನಿಮ್ಮ ಸ್ಕೋರ್ಗಳನ್ನು ಹಾಕ್ಬಿಡಿ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂತ ಹೇಳ್ತಾ, ಸುಸ್ತಾಯ್ತು ಅಂತ ಹೇಳ್ತಾ ಬನ್ನಿ. ಸುಸ್ತಾಯ್ತು ಮತ್ತೆ ಎಕ್ಸೈಟ್ಮೆಂಟ್ ಆಗ್ತಿದೆ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಇವತ್ತಿನ ಕಾಂಪಿಟೇಷನ್. ಮೊದಲನೇದು ಬರ್ಲಿ. ಪೀಮಿ ಮೊದಲನೇದಾಗೆ ನಾಗೇನ್ ಸ್ಟೆಪ್ ಅಂತೂ ಬನ್ನಿ ಕಾಂಪೀಟ್ ಮಾಡೋಣ. ಬನ್ನಿ. Round 1. Fight! ಶಾಕ್ ಆಯ್ತಾ? ನನ್ಗೂ ಮೊದಲನೇ ಟೈಮು ನೋಡ್ಬೋದು ಇಂಥವನು ಇಷ್ಟು ಚೆನ್ನಾಗಿ ಸ್ಟೆಪ್ ಮಾಡ್ಬೋನೆ ಅಂತ. ಇದು ರಿಯಲ್ ಕಾಂಪಿಟೇಟರ್ ಅಂತ ಹೇಳ್ಬೋದು ನಾವು. ಬನ್ನಿ ಚಾಲೆಂಜ್ ಮಾಡೋಣ ಜೊತೆ ಬರ್ಲಿ. Round 2. Fight! ಇದು ಅವನೇ ಗೆದ್ದ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಅವನು ನಿಜವಾಗ್ಲೂ ನನ್ಕಿಂತ ಚೆನ್ನಾಗಿ ಮಾಡಿದ್ದಾನೆ. ಅದಕ್ಕೆ ಅವನೇ ವಿನ್ನರ್, ಈ ರೌಂಡ್ ವಿನ್ನರ್ ಅವನೇ. ನಾನೇ ಡಿಕ್ಲೇರ್ ಮಾಡ್ಬಿಡ್ತೀನಿ. ಬಸ್ ನೆಕ್ಸ್ಟ್ ಅವನ ಬನ್ನಿ. ಓಹೋ, ಯಾವ್ದಪ್ಪ ಇದು ಡ್ಯಾನ್ಸಿಂಗ್ ಸ್ಟೈಲು? ಯಾವ ಟ್ರೆಂಡು? ಯಾವ ಕಲ್ಚರು? ಯಾವ ಸ್ಟೆಪ್ ಇದು? ಯಪ್ಪ ಇದು ಮುರ್ಗಾ ಡ್ಯಾನ್ಸ್ ಇರ್ಬೇಕಿದು. ನನ್ನ ತಂದೂರಿ ಮಾಡ್ತಾರೆ, ನನ್ನ ಬಿರಿಯಾನಿ ಮಾಡ್ತಾರೆ, ನನ್ನ ತಂದೂರಿ ಕಬಾಬ್ ಮಾಡ್ತಾರೆ, ಕುಕ್ಕು. ಈಗ ನನ್ನ ಮುರುಘಾ ಸ್ಟೈಲು ಕಲ್ಚರು ಡ್ಯಾನ್ಸ್ ಎಲ್ಲ ಕಂಡ್ಬಿಟ್ರಲ್ಲ, ನನ್ನ ಕಾಪರೇಟ್ ಹಾಕ್ಬಿಡ್ತೀನಿ. ಬನ್ನಿ ಇದನ್ನು ಕೂಡ ಕಾಂಪೀಟ್ ಮಾಡೋಣ. Round 3. Fight! ಫನಿ, ಇದು ಫುಲ್ ಫನಿ ಇತ್ತು, ಚೆನ್ನಾಗಿತ್ತು ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. Round 4. Fight! ಈ ಸ್ಪೈಡರ್ ಮ್ಯಾನ್, ಇದು ಈ ಸ್ಪೈಡರ್ ಮ್ಯಾನ್ ಡುಮ್ಕ ಮಾಡಕ್ಕೆ ನಮ್ಗೆ ಫುಲ್ಲು ಮಜಾ ಬರುತ್ತೆ ಅಂತ ಅನ್ಕೋತೀನಿ. ಬನ್ನಿ ಈ ಸ್ಪೈಡರ್ ಮ್ಯಾನ್ಗೆ ಚಾಲೆಂಜ್ ಮಾಡೋಣ ಬನ್ನಿ.
Round 5. Fight! ಫ್ರೆಂಡ್ಸ್, ಅವಾಗಿಂದ ನಾವು ಎಷ್ಟೊಂದು ಬಿಡ ನೋಡಿದ್ವಲ್ಲ, ಆದ್ರೆ ಇವಾಗ ಬರ್ತಾ ಇರೋದು ಅಂಕಲ್ ಅವ್ರದ ನೆಕ್ಸ್ಟ್ ಮೂವ್ ಕನ್ನಡಕ್ಕೆ ನಿಮ್ಗೂ ಆಗಲ್ಲ, ಯಾರಿಗೂ ಆಗಲ್ಲ, ಯಾರಿಗೂ ಆಗಲ್ಲ. ನಾನು 100ಗೆ 200% ಕೊಡ್ತೀನಿ, ಇಲ್ಲ 1000% ಕೊಡ್ತೀನಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಹೌದು, ಮತ್ತು ಗ್ಯಾರಂಟಿನ ಕೊಡ್ತೀನಿ, ಸೇಲ್ಸ್ ಪರ್ಸನ್ ಕೊಡ್ತೀನಿ ಅಂತ ಹೇಳ್ತಾ, ಈಗ ಅಂಕಲ್ ತೋರಿಸಿ ನಿಮ್ಮ ಜಲ್ವಾ. ಅಂಕಲ್ ಬನ್ನಿ ಅಂಕಲ್, ಕಮಾನ್. هكر يا جماعة، لو انتبهتوا لحركاته هكر. ಶಾಕ್ ಆಯ್ತಾ? ನನ್ಗೂ ಮೊದ್ ನೋಡ್ದಾಗ ಶಾಕ್ ಆಯ್ತು, ನಿಮ್ಗೂ ಮೊದ್ ನೋಡ್ದಾಗ ಶಾಕ್ ಆಗಿರ್ಬೇಕು. ಆಗಿರುತ್ತೆ ಅಂತ ಹೇಳ್ತಾ, ಇವಾಗ ಏನಂತ ಹೇಳೋದು? ಅಂಕಲ್ ಲೆವೆಲ್ಲೇ ಬೇರೆ, ಅಂಕಲ್ ಸ್ಟೆಪ್ಸೇ ಬೇರೆ, ಅಂಕಲ್ ವೈಬೇ ಬೇರೆ. ಅಂಕಲ್ಗೆ ಏನೋ ಅನ್ಸಿದ್ದು ಸ್ವತಃ ಮೈಕಲ್ ಜಾಕ್ಸನ್ ಆತ್ಮನೇ ಬಂದ್ಬಿಟ್ಟು ಅಂಕಲ್ ಹತ್ರ ಸ್ಟೆಪ್ಸ್ ಹಾಕಿದ್ರು. ಅದಕ್ಕೆ ಅಂಕಲ್ಲು ಚೆನ್ನಾಗಿ ಸ್ಟೆಪ್ ಮಾಡಿದ್ರು ಅಂತ ನಾವು ಹೇಳ್ಬೋದು. ಅಂಕಲ್ ಲೆವೆಲ್ಗೆ ನಾವು ಮ್ಯಾಚ್ ಮಾಡಕ್ಕೆ ಟ್ರೈ ಮಾಡೋಣ. ಯಾಕಂದ್ರೆ ಗೊತ್ತು, ನಮ್ಮ ಕೈಲಿ ಮ್ಯಾಚ್ ಮಾಡಕ್ಕೆ ಆಗಲ್ಲ. ಆದ್ರೂ ಟ್ರೈ ಮಾಡೋಣ, ಒಂದ್ಸರಿ ಚಾಲೆಂಜ್ ಮಾಡೋಣ. ಅದಕ್ಕೆ ನಾನು ಇಟ್ಟಿರೋದು ವಿಡಿಯೋ ಚಾಲೆಂಜ್ ಅಂತ. ಬನ್ನಿ ಅಂಕಲ್, ತೋರಿಸಿ ನಿಮ್ಮ ಮೈಕಲ್ ಜಾಕ್ಸನ್ ಸ್ಕಿಲ್ಸ್ ಬರ್ಲಿ. Final round. ಅಂಕಲ್ ಲೆವೆಲ್ ಮ್ಯಾಚ್ ಮಾಡಕ್ಕೆ ನಂಗೆ ಶಕ್ತಿ ಇಲ್ಲ, ಆಗೋದು ಇಲ್ಲ. ಮುಂದೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಇವಾಗ ಈ ಸ್ಟೆಪ್ಪು ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ, ನಾನು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಎಲ್ಲ ಕಾಂಪೀಟ್ ಮಾಡಿ ವಿಕ್ಕಿ ಕೌಶಲ್ಗೆ ಸೋಲ್ಸೋಣ ಅಂತ ಬಂದಿದ್ದೀನಿ. ಹತ್ರ ಒಂದು ಸೀಕ್ರೆಟ್ ಟ್ರಿಕ್ ಇದೆ. ಅದು ಯಾವ ಟ್ರಿಕ್ಕು ಅಂದ್ರೆ ಮಾತ್ರ ಪಾಯಿಂಟ್ ಏನಂತಾರೆ, ಪೌಡರ್ ಇದೆ. ಪೌಡರ್ ಹಾಕ್ಬಿಟ್ಟು ಸ್ಟೆಪ್ ಹಾಕದೆ ಹಾಕೋದು ಟ್ರೆಂಡ್ನ ಬೀಟ್ ಮಾಡದೆ ಮಾಡೋದು ಅಂತ ಬಂದ್ಬಿಟ್ಟು ಈಗ ನಿರ್ಧರಿಸಿದ್ದೀನಿ. ಇವಾಗ ಸ್ಟೆಪ್ ಮಾಡ್ತಾ ಇರೋದು ವಿಕ್ಕಿ ಕೌಶಲ್ ಚಾಲೆಂಜ್ ಮಾಡ್ತಾ ಇದ್ವಿ. ಬನ್ನಿ ಕಮಾನ್ ವಿಕ್ಕಿ ಕೌಶಲ್ ನೋಡೋಣ ಅಂತ. ಕಮಾನ್ ಬರ್ರಿ. Meanwhile, ತೋಬಾ ಫ್ರೆಂಡ್ಸ್, ದಯವಿಟ್ಟು ಯಾಕೆ 100%ಗೆ 200% ಗ್ಯಾರಂಟಿಯಿಂದ ವ್ಯಾರಂಟಿಯಿಂದ ವರ್ಕ್ ಆಗಲ್ಲ. ದಯವಿಟ್ಟು ಪೌಡರ್ ಹಾಕೊಂಡು ಟ್ರೈ ಮಾಡಕ್ ಹೋಗ್ಬೇಡಿ. ಡೋಂಟ್ ಟ್ರೈ ದಿಸ್ ಎಟ್ ಹೋಮ್. ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ನನ್ನ ಕತೆ ಟಕ್ಕಿಟಿಕ್ಕಾಗಿ 10% ಜನ ಏಕಾಗ್ಬಿಟ್ಟಿದೆ. ಈಗ ಬ್ಯಾಂಡೇಜ್ ಹಾಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಅದು ಬ್ಯಾಂಡೇಜ್ ನಿಮಗೆ ಕಾಣಲ್ಲ ಮುಂದೆ, ಯಾಕಂದ್ರೆ ಅದು ಇನ್ವಿಸಿಬಲ್ ಬ್ಯಾಂಡೇಜು. ಬೈ ಫ್ರೆಂಡ್ಸ್, ಈಗ ಸ್ವಲ್ಪ ಹೊತ್ತು ಟೈಮ್ ಆದ್ಮೇಲೆ ದಯವಿಟ್ಟು ಟ್ರೈ ಮಾಡಕ್ಕೊಂದು ಹೋಗ್ಬೇಡಿ. meanwhile, ಫ್ರೆಂಡ್ಸ್, ನಾವೀಗ ವಿಡಿಯೋ ಕೊನೆ ಹಂತ ಬಂದಿದ್ದೀವಿ. ಕೊನೆ ಹಂತ ಯಾವಾಗ್ಲೂ ಒಂದು ಒಳ್ಳೆ ಕಾರ್ಯ ಮಾಡಿ ಮುಗಿಸ್ಬೇಕಂತ ನಂದು. ಅದೇನು ಒಳ್ಳೆ ಕಾರ್ಯ ಅಂದ್ರೆ ನಮ್ಮ ಗುಲ್ಲುಮಾಮ್ ಸ್ಟೆಪ್ಪು, ಹುಕ್ ಸ್ಟೆಪ್ ಮಾಡ್ಬಿಟ್ಟು ವಿಡಿಯೋನ ಮುಗಿಸೋಣ ಅಂತ ನಾನು ನಿರ್ಧರಿಸಿದ್ದೀನಿ. ನನಗೆ ಸುಸ್ತಾಗೋದು ಇಷ್ಟಕ್ಕೆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ. ನನ್ನ ಮಾತು ಶಾಸ್ತ್ರ. ಬನ್ನಿ ಲಾಸ್ಟಲ್ಲಿ ಗುಲ್ಲುಮಾಮ್ ಸ್ಟೆಪ್ ಹಾಕ್ಕೊಡೋಣ. 3, 2, 1 ಮ್ಯೂಸಿಕ್.
ನನಗೆ ಇವಾಗ ಮಾಡಿ ಸುಸ್ತಾಯಿತು ಅಂತ ಹೇಳಿ ಇದೇ ಮಾಡಕ್ಕೆ ಹೋಗ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನೋ ಒಂದು ಮಾಡಿ ಅಂತ ಹೇಳ್ತಾ ನನಗೆ ಸುಸ್ತಾಗ್ಬಿಟ್ಟು ಇಲ್ಲೇ ಬೇಕಿನಿ. ಫ್ರೆಂಡ್ಸ್, ಫ್ರೆಂಡ್ಸ್, ಕಟ್ ಇಟ್.